ಇನ್ನು ಅಧಿಪತಿ ಬಂದಾಯ್ತು. ಈಗ ಸೇನಾಧಿಪತಿಗಳ ಸರದಿ. ಡಿಕೆ ಶಿವಕುಮಾರ್ ಸಂಪುಟ ಸೇರೋದಕ್ಕೆ ಕಸರತ್ತು ಶುರುವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಡಿಕೆಶಿ ಸರ್ಕಾರದ ಸಂಭಾವ್ಯ ಸಚಿವರ ಪಟ್ಟಿ ಇದೆ. ಮೊದಲ ಹಂತದಲ್ಲಿ ಕೆಜೆ ಜಾರ್ಜ್, ಎಂಬಿ ಪಾಟೀಲ್ಗೆ ಚಾನ್ಸ್. ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿಗೆ ಸ್ಥಾನ ಸಿಗುತ್ತಾ? ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಪ್ರಮಾಣ ವಚನ ಸ್ವೀಕರಿಸ್ತಾರ? ಯುಟಿ ಖಾದರ್ ಅಥವಾ ಜಮೀರ್ ಅಹ್ಮದ್ ಪ್ರಮಾಣ ವಚನ ಸಾಧ್ಯತೆ ಇದ್ದು, ಮೊದಲ ಹಂತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಥವಾ ಲಕ್ಷ್ಮಣ ಸವದಿಗೆ ಚಾನ್ಸ್. ಈಡಿಗ ಸಮುದಾಯದಿಂದ ಹರಿಪ್ರಸಾದ್ ಅಥವಾ ಮಧು ಬಂಗಾರಪ್ಪಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಒಂದು ಬೆಂಬಲಿಗರು, ಮತ್ತೊಂದು ಸಮುದಾಯವಾರು ಲೆಕ್ಕಾಚಾರ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ತಮ್ಮ ಕ್ಯಾಬಿನೆಟ್ಗೆ ಯಾವ ಸಮುದಾಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ನಾಯಕರನ್ನ ಆಯ್ಕೆ ಮಾಡಿಕೊಂಡ್ರು, ಸಿದ್ದರಾಮಯ್ಯ ಬಣದ ಯಾವ ನಾಯಕರಿಗೆ ಅವಕಾಶ ಸಿಕ್ಕಿದೆ, ತಮ್ಮ ಬಣದ ಯಾವ ನಾಯಕರಿಗೆ ಸ್ಥಾನ ಸಿಕ್ಕಿದೆ. ಇದರ ಜೊತೆಗೆ ಹೈಕಮಾಂಡ್ ನಿಷ್ಠ ಒಂದು ಬಣ ಇದೆ. ಆ ಬಣದ ನಾಯಕರು ಯಾರ್ಯಾರು ಸ್ಥಾನ ಪಡಿತಾರೆ, ಸಂಪುಟ ಹೇಗೆ ಇರುತ್ತೆ, ಪ್ರಮಾಣ ವಚನ ಕಾರ್ಯಕ್ರಮದಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಸಚಿವರಾಗಿ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಪ್ರಶ್ನೆ. ಮಾರುತೇಶ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎಲ್ಲ ಆಯಾಮಗಳಲ್ಲೂ ಯೋಚನೆ ಮಾಡಿ ಸಂಪುಟ ರಚನೆ ಮಾಡಬೇಕಾಗಿದೆ. ಆದರೆ ಒಂದಂತೂ ಹೌದು, ಒಂದೇ ಸಲಕ್ಕೆ ಎಲ್ಲವೂ ಆಗೋದಿಲ್ಲ. ಮೊದಲಿಗೆ ಒಂದು ಭಾಗದ ಸಚಿವ ಸಂಪುಟ ರಚನೆ ಆಗುತ್ತೆ, ರಾಜ್ಯಸಭೆ ಮುಗಿದ ನಂತರ ಪೂರ್ತಿ ಸಂಪುಟ ರಚನೆ ಆಗುತ್ತೆ. ಆದರೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಸಂದರ್ಭದಲ್ಲಿ ಯಾರು ಓದ್ ತಗೋತಾರೆ, ಯಾರು ಸಚಿವ ಸ್ಥಾನದ ಪದಗ್ರಹಣ ಮಾಡ್ತಾರೆ, ಫಸ್ಟ್ ಲಿಸ್ಟ್ ಏನಾದರೂ ಗೊತ್ತಾಗ್ತಾ ಇದೆಯಾ? ಭವನ, ಈಗ ಇರುವಂಥ ಮಾಹಿತಿಯ ಪ್ರಕಾರ 1+8 ಅಂದರೆ CM ಜೊತೆಗೆ 8 ಮಂದಿ ಸಚಿವರು ಪ್ರಮಾಣ ವಚನವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಹುತೇಕ ಎಲ್ಲರೂ ಕೂಡ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಸಚಿವರೇ ಪುನರ್ ಆಯ್ಕೆ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಜೊತೆಗೆ ಒಂದು ಚರ್ಚೆ ನಡೀತಾ ಇತ್ತು, ಅಂದರೆ ಸಿದ್ದರಾಮಯ್ಯನವರು ಇಳಿಸಿದ ಬಳಿಕ ಒಂದು ಫ್ರೆಶ್ ಕ್ಯಾಬಿನೆಟ್ಟನ್ನು ಹೈಕಮಾಂಡ್ ನಿರೀಕ್ಷೆ ಮಾಡ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಡ್ತಾರೆ, ಯಂಗ್ಸ್ಟರ್ಸ್ಗಳಂದರೆ ಫ್ಯೂಚರ್ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಯುವಕರಿಗೆ ಅವಕಾಶಗಳು ಸಿಗಬಹುದು, ಹೊಸ ಮುಖಗಳಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಆ ಥರದ ಒಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗುವ ರೀತಿ ಕಾಣಿಸ್ತಾ ಇಲ್ಲ. ಬಹುತೇಕ 18ರಿಂದ 20 ಮಂದಿ ಹಳೆ ಸಚಿವರೇ, ಅಂದರೆ ಈ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಸಚಿವರೇ ಮತ್ತು ಹಿರಿಯರೇ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮ್ಯಾಕ್ಸಿಮಮ್ ಅಂದರೆ 8ರಿಂದ 10 ಮಂದಿ ಹೊಸ ಮುಖಗಳಿಗೆ ಮಾತ್ರ ಅವಕಾಶ ಕೊಡ್ತಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಆದರೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಹೊಸ ಮುಖಗಳು ಇರೋದಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ಕೆಜೆ ಜಾರ್ಜ್, ಪರಮೇಶ್ವರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಇವರ ಹೆಸರುಗಳೇ ಮುಂಚೂಣಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಬಾರಿಯ ಕ್ಯಾಬಿನೆಟ್ ಅಂದರೆ CM ಜೊತೆಗೆ ತೆಗೆದುಕೊಳ್ಳುವಂಥ ಪ್ರಮಾಣ ವಚನದ ಏನು ಕ್ಯಾಬಿನೆಟ್ ಇರುತ್ತೆ, ಇದರಲ್ಲಿ ಏನು ಅಂತ ಹೆಚ್ಚು ವಿಶೇಷ ಅನಿಸುವಂತಹ ಅಥವಾ ಏನೋ ಹೊಸ ಬದಲಾವಣೆ ಮಾಡಿದ್ರು ಈ ಥರದ್ದು ಯಾವುದೂ ನಿರೀಕ್ಷೆಗಳು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಾದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಲ್ಲ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಬಳಿಕ, ಆಗಿನ ಲೆಕ್ಕಾಚಾರಗಳ ಮೇಲೆ ಅತ್ಯಂತ ಬದಲಾವಣೆ ಆಗ್ತದಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಈಗನೇ ಏನೇ ಹೊಸೊಬ್ಬರಿಗೆ ಅವಕಾಶ ಕೊಟ್ಟು ಕೆಲವ್ರನ್ನ ಇಗ್ನೋರ್ ಮಾಡಿದರೆ ಅದು ಚುನಾವಣೆಗಳ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನುವಂಥ ಚರ್ಚೆಗಳು ಇದ್ದಾವೆ ಮತ್ತು ಹೈಕಮಾಂಡ್ ಮನಸ್ಸಿನಲ್ಲೂ ಆ ರೀತಿಯಾದಂಥ ಆಲೋಚನೆ ಇದೆ. ಆ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಏಕಾಏಕಿ CM ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳಬಾರದು ಅನ್ನುವಂತಹ ಇನ್ಸ್ಟ್ರಕ್ಷನ್ಸ್ ಹೈಕಮಾಂಡ್ ಕೂಡ ನೀಡಿದೆ. ಹಾಗಾಗಿ 18ರ ಬಳಿಕ ನಡೆಯುವಂತಹ ಕ್ಯಾಬಿನೆಟ್ ವಿಸ್ತರಣೆ ಎಕ್ಸಸೈಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಇದೆ. ಮಾರುತೇಶ್, 1+8 ಇದೆಯಲ್ಲ, ಇದರಲ್ಲಿ ಒಂದೆರಡು ಹೊಸ ಮುಖಗಳಿಗೆ ಏನಾದರೂ ಅವಕಾಶ ಇದೆಯಾ ಅಥವಾ ಪೂರ್ತಿ ಹಿರಿಯ ಸಚಿವರು ಯಾರಿದ್ರೋ ಅವರೇ ವಾಪಸ್ ಪದಗ್ರಹಣ ಮಾಡ್ತಾರ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಹಿರಿಯ ಸಚಿವರು 1+8 ಅಂದ್ರೆ 8 ಜನ ಸಚಿವರು
DK ಶಿವಕುಮಾರ್ ಅವರ ಜೊತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಇಲ್ಲಿವರೆಗೆ ಇರುವ ಮಾಹಿತಿ. ಹಳೆಯ ಕ್ಯಾಬಿನೆಟ್ನ ಬಹುತೇಕ ಹಿರಿಯ ಸಚಿವರು ಯಾರ್ಯಾರಿದ್ರೋ ಅವರನ್ನೇ ವಾಪಸ್ ಸಚಿವರಾಗಿ ಪುನರಾಯ್ಕೆಯಾಗತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಇನ್ಫಾರ್ಮೇಶನ್. ಯಾವ ಹೊಸಬರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.